ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಶೇಷ ವಿಡಿಯೋನ ನೋಡಬೇಕು ಅಂತಂದರೆ ಪೂರ್ತಿಯಾಗಿ ಮಾಹಿತಿಯನ್ನು ತಿಳಿದುಕೊಳ್ಳಿ. ಯಾಕೆಂತಂದರೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡುವ ವಿಧಾನ, ನಿಮ್ಮ ರೇಷನ್ ಕಾರ್ಡ್ದಲ್ಲಿ ಸೇರ್ಪಡೆ ಮಾಡುವ ವಿಧಾನ ಹೇಗಂತೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆದ ಒಂದು ಪ್ರೊಸೆಸ್ ಯಾವ ಥರ ಇರುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬಟನ್ ಆನ್ ಮಾಡಿಟ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ಮಾಹಿತಿ ವಿಡಿಯೋಗಳು ನಿಮಗೆ ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಇಲ್ಲಿ ನೋಡಿ ವೀಕ್ಷಕರೇ, ಇವಾಗ ನಾವು ರೇಷನ್ ಕಾರ್ಡ್ದಲ್ಲಿ ತಿದ್ದುಪಡಿ ಮಾಡುವ ವಿಧಾನದಲ್ಲಿ ರೇಷನ್ ಕಾರ್ಡ್ಗೆ ಹೊಸ ಮೆಂಬರನ್ನು ಸೇರ್ಪಡೆ ಮಾಡಬೇಕು ಅಂತಂದರೆ ಬೇಕಾಗಿರುವ ದಾಖಲೆಗಳು ಆಧಾರ್ ಕಾರ್ಡ್ ಬೇಕಾಗುತ್ತೆ, ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ನಂತರ ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ ಬೇಕಾಗುತ್ತೆ. ಈ ಎಲ್ಲ ದಾಖಲೆಗಳು ನಿಮ್ಮ ಹತ್ರ ಇರಬೇಕಾಗತ್ತೆ. ಸೊ ಈ ಎಲ್ಲ ಡಾಕ್ಯುಮೆಂಟ್ ಇದ್ದರೆ ಮಾತ್ರ ನಿಮ್ಮ ರೇಷನ್ ಕಾರ್ಡಿಗೆ ಸೇರ್ಪಡೆ ಮಾಡುವಂಥ ಒಂದು ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ. ಸೊ ಇವಾಗ ಪ್ರೊಸೆಸ್ ಯಾವ ಥರ ಇರುತ್ತೆ ಅಂತ ಅನ್ನೋದನ್ನು ನಾನು ನಿಮಗೆ ಒಂದು ಬೈ ತಿಳಿಸ್ಕೊಡ್ತಾ ಹೋಗ್ತೀನಿ. ನಾನು ನಿಮಗೆ ಪ್ರೊಸೆಸ್ ಯಾವ ಥರ ಇದೆ ಅಂತ ಹೇಳ್ತೀನಿ. ಇವಾಗ ನಾನು ಜಸ್ಟ್ ನಿಮಗೆ ತೋರಿಸ್ಕೊಡ್ತಾ ಇರೋದು ಮೊಬೈಲ್ನಲ್ಲಿ. ಈ ಒಂದು ಪ್ರೊಸೆಸ್ಸು ಮೊಬೈಲ್ನಲ್ಲಿ ಕಂಪ್ಲೀಟಾಗಿ ಹೇಳೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಕೆಲವೊಂದು ಸ್ಟೆಪ್ಪನ್ನು ನಾನು ನಿಮಗೆ ಮೊಬೈಲ್ ಡೆಸ್ಕ್ಟಾಪ್ನಲ್ಲಿ ನೀವು ಈ ಥರ ಆಪ್ರೇಟ್ ಮಾಡ್ಬೋದು. ಯಾಕೆಂತಂದರೆ ಸೆಕ್ಯೂಜನ್ನು ಮತ್ತು ಮಂತ್ರ ಡಿವೈಸ್ ತಮ್ಮ ಇಂಪ್ರೆಷನ್ ಮಾಡುವಂಥ ಒಂದು ಮೆಷಿನ್ ಸಾಫ್ಟ್ವೇರನ್ನು ನೀವು ಮೊಬೈಲ್ ಮುಖಾಂತರ ಮಾಡಲಿಕ್ಕಾಗೋದಿಲ್ಲ. ಸೊ ಹಾಗಾಗಿ ನೀವು ಸಿಸ್ಟಮ್ ಮುಖಾಂತರನೇ ಮಾಡಬೇಕಾಗುತ್ತೆ. ನಾನು ನಿಮಗೆ ಜಸ್ಟ್ ನಿಮಗೆ ಒಂದು ಪ್ರೊಸೆಸ್ ಯಾವ ಥರ ಇರುತ್ತೆ ಅಂತ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ನಿಮ್ಮ ಗೂಗಲ್ ಕ್ರೋಮಲ್ಲಿ ಹೋಗಿಬಿಟ್ಟು ಆಹಾರ ವೆಬ್ಸೈಟಿಗೆ ನೀವು ಹೋಗಬೇಕಾಗತ್ತೆ. ಇಲ್ಲಿ ನೋಡಿ, ಈ ಸರ್ವಿಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ನೆಕ್ಸ್ಟ್ ಹೋಮ್ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ನೀವು ಇಲ್ಲಿ ರೈಟ್ ಸೈಡಿಗೆ ಆಪ್ಷನ್ಸ್ಗಳಿದ್ದಾವೆ ನೋಡಿ. ಇಲ್ಲಿ ಫೋಟೋ ಬಯೋ ಸೆಂಟರ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಫೋಟೋ ಸೆಂಟರ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ 3 ಡಿವಿಷನ್ಗಳ ಲಿಂಕ್ಗಳು ಓಪನ್ ಆಗುತ್ತೆ. ನೀವು ಯಾವ ಜಿಲ್ಲೆಯವರು ಅಂತ ಅನ್ನೋದನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇದನ್ನು ಗ್ರಾಮವನ್ನು, ಬೆಂಗಳೂರನ್ನು, ಕರ್ನಾಟಕವನ್ನು, ಬಾಪೂಜಿ ಸೇವಾ ಕೇಂದ್ರಗಳು ಮಾತ್ರ ಇಲ್ಲಿ ಲಾಗಿನ್ ಆಗುವಂಥ ಒಂದು ಆಪ್ಷನ್ ಇದೆ. ಯಾವುದೇ ಥರ ಪಬ್ಲಿಕ್ಕಿಗೆ ಲಾಗಿನ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ನಿಮ್ಮ ಹತ್ರ ಯೂಸರ್ ನೇಮ್ ಪಾಸ್ವರ್ಡ್ ಇದ್ದರೆ ಮಾತ್ರ ನೀವು ಇಲ್ಲಿ ಲಾಗಿನ್ ಆಗಬೇಕಾಗುತ್ತೆ. ಇಲ್ಲಿ ಯಾವುದೇ ಥರ ಪಬ್ಲಿಕ್ಕಿಗೆ ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಟಿರೋದಿಲ್ಲ. ಅಥರೈಸ್ಡ್ ಗ್ರಾಹಕರ ಸೇವಾ ಕೇಂದ್ರಗಳಲ್ಲಿ ಮಾತ್ರ ಈ ಒಂದು ಯೂಸರ್ ನೇಮ್ ಪಾಸ್ವರ್ಡನ್ನು ಕೊಟ್ಟಿರ್ತಾರೆ. ಇಲ್ಲಿ ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡನ್ನು ಹಾಕಿಬಿಟ್ಟು ನೀವು ಲಾಗಿನ್ ಮಾಡ್ಕೋಬೇಕಾಗತ್ತೆ. ನೋಡಿ, ಲಾಗಿನ್ ಆದ ನಂತರ ಮೊದಲನೇ ಪೇಜು ಈ ಥರ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಅಮೆಂಡ್ಮೆಂಟ್ ಆಫ್ ಆರ್ ಸಿ ಅಂತ ಇದೆ ನೋಡಿ, ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಮತ್ತೆ ನೀವು ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡನ್ನು ಹಾಕಿಬಿಟ್ಟು ವೆರಿಫೈ ಮಾಡಬೇಕಾಗತ್ತೆ. ವೆರಿಫೈ ಮಾಡಿದ ನಂತರ ಇಲ್ಲಿ ನಿಮ್ಗೆ ನೆಕ್ಸ್ಟ್ ಪೇಜು ಈ ಥರ ಓಪನ್ ಆಗುತ್ತೆ, ರೇಷನ್ ಕಾರ್ಡ್ ಅಮೆಂಡ್ಮೆಂಟ್ ಅಂತೇಳಿ. ಇಲ್ಲಿ ನಿಮಗೆ ಸೆಕ್ಯೂಜನ್ ಬಯೋಮೆಟ್ರಿಕ್ ಇತ್ತಂದರೆ ಅದರ ಒಂದು ಅಪ್ಲಿಕೇಶನನ್ನು ನೀವು ಆ ಒಂದು ಅಪ್ಲಿಕೇಶನ್ ಡ್ರೈವರ್ಸನ್ನು ನೀವು ಇಲ್ಲಿಂದ ಡೌನ್ಲೋಡ್ ಮಾಡ್ಬೋದು. ನಂತರ ಅದನ್ನು ಇನ್ಸ್ಟಾಲ್ ಮಾಡೋ ಒಂದು ಪ್ರೊಸೀಜರ್ ನಿಮಗೆ ಗೊತ್ತಾಗದೇ ಇದ್ದರೆ ಇಲ್ಲಿ ಕೂಡ ನೋಡಿ ತಿಳ್ಕೊಬೋದು. ಇದರ ನಂತರ ಇಲ್ಲಿ ನಿಮ್ಮ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೋ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ಪಡಿತರ ಚೀಟಿ ಸಂಖ್ಯೆಯನ್ನು ಹಾಕಿಬಿಟ್ಟು ಮುಂದೆ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ ವೀಕ್ಷಕರೇ, ನಾನು ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಗಳನ್ನು ಹೈಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ಯೂಟ್ಯೂಬ್ನಲ್ಲಿ ತೋರಿಸುವಂಥ ಒಂದು ಪರ್ಮಿಷನ್ ಇರೋದಿಲ್ಲ. ಸೊ ಬೇರೆ ಥರ ಮಿಸ್ಯೂಸ್ ಕೂಡ ಆಗ್ಬೋದು. ಆ ಒಂದು ಕಾರಣದಿಂದ ನಾನು ಕೆಲವೊಂದಿಷ್ಟು ಇನ್ಫಾರ್ಮೇಷನನ್ನು ಹೈಡ್ ಮಾಡ್ತಾ ಇದ್ದೀನಿ, ಸರಿನಾ. ಮುಂದೆ ಅಂತೇಳಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ಪಡಿತರ ಚೀಟಿ ಸಂಖ್ಯೆ ಹಾಕಿ ಅದರ ನಂತರ ಮುಂದೆ ಅಂತೇಳಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ರೇಷನ್ ಕಾರ್ಡ್ದಲ್ಲಿ ಇರುವಂಥ ಮೆಂಬರ್ಸ್ಗಳ ಹೆಸರು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೋಡಿ ಡಿಸ್ಪ್ಲೇ ಆಗ್ತಾ ಇದೆ. ಇಲ್ಲಿ ಯಾವುದಾದ್ರೂ ಒಂದು ಮೆಂಬರ್ ಹೆಸರನ್ನು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದರ ನಂತರ ಫಿಂಗರ್ ಪ್ರಿಂಟನ್ನು ಕೊಡಬೇಕಾಗತ್ತೆ. ಅವರ ಒಂದು ಫಿಂಗರ್ ಪ್ರಿಂಟನ್ನು ಕೊಟ್ಟ ನಂತರ ಇಲ್ಲಿ ಸೆಕ್ಯೂಜನ್ ಇದೆಯೋ ಅಥವಾ ಮಂತ್ರ ಡಿವೈಸ್ ಇದೆಯಾ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಮುಂದೆ ಅಂತೇಳಿ ಅದರ ನಂತರ ಇಲ್ಲಿ ಕ್ಯಾಪ್ಚನ ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲಿ ಕ್ಯಾಪ್ಚಾ ಎಲ್ಲ ಹಾಕಿದ ನಂತರ ಇಲ್ಲಿ ನೀವು ಬಯೋಮೆಟ್ರಿಕ್ಕನ್ನು ಕ್ಲಿಕ್ ಮಾಡಿಕೊಂಡು ಪರಿಶೀಲಿಸಿ ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಬಯೋಮೆಟ್ರಿಕ್ಕಿಗೆ ತಂಬನ್ನು ಹಚ್ಚಿಬಿಟ್ಟು ವೆರಿಫೈ ಮಾಡ್ಕೋಬೇಕಾಗತ್ತೆ. ವೆರಿಫೈ ಮಾಡಿಕೊಂಡ ನಂತರ ನಿಮಗೆ ಮತ್ತೆ ಇಲ್ಲಿ ನೀವು ಅಮೆಂಡ್ಮೆಂಟ್ ರಿಕ್ವೆಸ್ಟ್ ಏನು ಕೊಡ್ತಾ ಇದ್ದೀರಾ, ಮೆಂಬರನ್ನು ರೇಷನ್ ಕಾರ್ಡ್ದಿಂದ ಡಿಲೀಟ್ ಮಾಡ್ತಾ ಇದ್ದೀರಾ ಅಥವಾ ಆ್ಯಡ್ ಸೇರಿಸ್ತಾ ಇದ್ದೀರಾ ಅಥವಾ ಇರೋ ಸದಸ್ಯರನ್ನು ಎಡಿಟ್ ಏನಾದರೂ ಮಾಡ್ತಾ ಇದ್ದೀರಾ ಅಂತ ಅನ್ನೋದ್ರ ಬಗ್ಗೆ
ಇಲ್ಲಿ ಮೊದಲನೇ ಆಪ್ಷನ್ ಇದೆ. ಇನ್ನು ಅಡ್ರೆಸ್ ಏನಾದರೂ ಚೇಂಜ್ ಮಾಡ್ತಾ ಇದ್ದೀರಾ, ಅಂಗಡಿ ಅಡ್ರೆಸ್ಸು ಅಂದರೆ ನ್ಯಾಯಬೆಲೆ ಅಂಗಡಿ ಅಡ್ರೆಸ್ ಏನಾದರೂ ಚೇಂಜ್ ಮಾಡ್ತಾ ಇದ್ದೀರಾ, ಇಲ್ಲಿ ಪೇಯರ್ ಪ್ರೈಸ್ ಶಾಪ್ ಅಂತ ಇದೆ. ನಂತರ ಕಾರ್ಡ್ ನೀವು APLಯಿಂದ ಅಥವಾ BPLಯಿಂದ APLಗೆ ಅಂಥದ್ದೇ ಕಾರ್ಡಿಗೆ ಏನಾದರೂ ಅಪ್ಗ್ರೇಡ್ ಮಾಡ್ತಾ ಇದ್ದೀರಾ ಅಂತೇಳಿ ಕೇಳ್ತಾ ಇದೆ. ಸೊ ನೀವು ಇಲ್ಲಿ ಇವಾಗ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇರೋದು ಆ್ಯಡ್ ಮಾಡೋದನ್ನು ಮಾತ್ರ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಆ್ಯಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಅರ್ಜಿಯನ್ನು ಮುಂದುವರಿಸಲು ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇದರ ನಂತರ ನಿಮ್ಮ ರೇಷನ್ ಕಾರ್ಡ್ದಲ್ಲಿ ಇರುವಂಥ ಮೆಂಬರ್ಗಳ ಲಿಸ್ಟ್ಗಳು ಈ ಥರ ಓಪನ್ ಆಗುತ್ತೆ. ಇಲ್ಲಿ ಸದಸ್ಯರನ್ನು ಸೇರಿಸಲಿಕ್ಕೆ ಇಲ್ಲಿ ಸದಸ್ಯರನ್ನು ಸೇರಿಸಿ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ಡೀಟೇಲ್ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಯಾರ ಸದಸ್ಯರನ್ನು ನೀವು ಸೇರಿಸ್ಬೇಕಂತ ಇದ್ದೀರೋ ಅವರ ಒಂದು ಆಧಾರ್ ಕಾರ್ಡ್ ನಂಬರನ್ನು ನೀವಿಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಎಂಟ್ರಿ ಮಾಡಿದ ನಂತರ ಮುಂದೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ಇಲ್ಲಿ ನಿಮಗೆ ಕೆಲವೊಂದು ಕನ್ಸೆಂಟ್ ಇರುತ್ತೆ. ಆ ಕನ್ಸೆಂಟನ್ನು ನೀವು ಚೆಕ್ ಮಾಡ್ಕೊಂಡ್ಬಿಟ್ಟು ಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೋ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನೀವಿಲ್ಲಿ ಮತ್ತೆ ಬಯೋಮೆಟ್ರಿಕನ್ನು ಫಿಂಗರ್ ಹಚ್ಚಬೇಕಾಗತ್ತೆ. ಬಯೋಮೆಟ್ರಿಕ್ ಫಿಂಗರ್ ಪ್ರಿಂಟ್ ಅಂತೇಳಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಮುಂದೆ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಮತ್ತೆ ನೀವು ವೆರಿಫೈ ಮಾಡಬೇಕಾಗತ್ತೆ ನಿಮ್ಮ ಕ್ಯಾಪ್ಚಾ ಎಲ್ಲನ ಹಾಕಿಬಿಟ್ಟು. ಆನಂತರ ನೀವು ಆ್ಯಡ್ ಮಾಡ್ತಾ ಇರುವ ಮೆಂಬರ್ದು ಡಿಟೇಲು ಇಲ್ಲಿ ಶೋ ಆಗುತ್ತೆ. ನೋಡಿ ಶೋ ಆಗಿದೆ. ಆವಾಗ ನೀವು ಯಾವ ಉದ್ದೇಶಕ್ಕಾಗಿ ಮಾಡ್ತಾಯಿದ್ದೀರಾ, ಯಾವ ಊರು, ನಂತರ ಏನು ವರ್ಕ್ ಮಾಡ್ತೀರಾ, ಕ್ಯಾಸ್ಟ್ ಇನ್ಕಮ್ ಡೀಟೇಲನ್ನು ನೀವು ಇಲ್ಲಿ ಹಾಕಬೇಕಾಗತ್ತೆ. ಇಲ್ಲಿ ನೋಡಿ ಸೆಲೆಕ್ಟ್ ಮೇನ್ ಆಕ್ಯುಪೇಷನ್ ಅಂತ ಹೇಳಿದೆ. ನೀವು ಏನು ವರ್ಕ್ ಮಾಡ್ತಾಯಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ನೀವು ಸ್ಟೂಡೆಂಟಾ, ಅನ್ಎಂಪ್ಲಾಯ್ಮೆಂಟಾ, ಹೌಸ್ ವೈಫಾ, ಹೌಸ್ ಹೋಲ್ಡಾ ಏನಂತ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇದರ ನಂತರ ಮೇನ್ಲಿ ಇಂಪಾರ್ಟೆಂಟ್ ಇರೋದು ನಿಮ್ಮ ಇನ್ಕಮ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟು, ನಿಮ್ಮ ಡೇಟ್ ಆಫ್ ಬರ್ತ್ ಕಾರ್ಡ್ ನಂಬರಿಂದ ಏನಾದರೂ ಇದ್ದರೆ ಸೊ ಫುಲ್ ಡೇಟ್ ಆಫ್ ಬರ್ತ್ ಇನ್ಫಾರ್ಮೇಷನ್ ನೀವು ಇಲ್ಲಿ ಹಾಕಬೇಕಾಗತ್ತೆ. ಇಲ್ಲಿ ಇನ್ಕಮ್ ಸರ್ಟಿಫಿಕೇಟು ಮ್ಯಾಂಡೇಟರಿ. ಇಫ್ ಏನಾದರೂ ನೀವು ಇನ್ಕಮ್ ಸರ್ಟಿಫಿಕೇಟ್ ಇನ್ಫಾರ್ಮೇಷನ್ ಹಾಕದೇನೆ ಸಬ್ಮಿಟ್ ಮಾಡಿದರೆ ಇಲ್ಲಿ ನೋಡಿ ನಾನು ನಿಮ್ಗೆ ಒಂದು ಸಿಂಪಲಾಗಿ ಎಕ್ಸಾಂಪಲ್ ಕೂಡ ತೋರಿಸ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿ ತೋರಿಸ್ತಾ ಇದೆ ಇನ್ಕಮ್ ಸರ್ಟಿಫಿಕೇಟ್ ಡೀಟೇಲ್ ಆರ್ ಮ್ಯಾಂಡೇಟರಿ ಫಾರ್ ದ ಮೆಂಬರ್ ಬೀಯಿಂಗ್ ಆ್ಯಡೆಡ್. ಸೊ ಈ ಥರ ಬಂದಾಗ ನೀವು ಕಂಪಲ್ಸರಿಯಾಗಿ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ RD ನಂಬರನ್ನು ಹಾಕಲೇಬೇಕು. ಇನ್ಕಮ್ ಸರ್ಟಿಫಿಕೇಟ್ RD ನಂಬರ್ ಹಾಕಿದ ನಂತರ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನೋಡಿ ನಿಮಗೆ ಒಂದು ಅಕ್ನಾಲೇಜ್ಮೆಂಟ್ ರಿಸಿಪ್ಟ್ ಬರುತ್ತೆ, ಮೆಂಬರ್ ಡೀಟೇಲ್ಸ್ ರಿಸಿಪ್ಟ್ ಅಂತೇಳಿ. ಈ ಒಂದು ರಿಸಿಪ್ಟನ್ನು ನೀವು ಪ್ರಿಂಟೌಟ್ ತಗೊಂಡ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡು, ಇನ್ಕಮ್ ಸರ್ಟಿಫಿಕೇಟ್, ಕಾಸ್ಟ್ ಸರ್ಟಿಫಿಕೇಟ್, ನಂತರ ಈ ಒಂದು ರಿಸಿಪ್ಟ್ ಪ್ರಿಂಟನ್ನು ತಗೊಂಡು ಹೋಗ್ಬಿಟ್ಟು ಹತ್ತಿರದ ಫುಡ್ ಆಫೀಸ್ ಅಲ್ಲಿ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಆನಂತರ ಅವರು ನಿಮಗೆ ಅಪ್ರೂವಲ್ ಕೊಟ್ಟ ನಂತರ ನಿಮ್ಮ ರೇಷನ್ ಕಾರ್ಡಲ್ಲಿ ನೀವು ಆ್ಯಡ್ ಮಾಡಿರುವಂಥ ಮೆಂಬರ್ದ ಡೀಟೇಲು ಲಿಸ್ಟಲ್ಲಿ ಶೋ ಆಗುತ್ತೆ. ಸೊ ನೋಡಿ ವೀಕ್ಷಕರೇ, ಕಾರ್ಡಿಗೆ ಮೆಂಬರ್ಸನ್ನು ಆ್ಯಡ್ ಮಾಡೋ ಒಂದು ಪ್ರೊಸೀಜರನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಲೈಕ್ ಆಗಿತ್ತಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬಟನ್ ಆನ್ ಮಾಡಿಟ್ಕೊಳ್ಳಿ. ಇಂತಹ ನಿರಂತರ ಮಾಹಿತಿಗಳು ನಿಮಗೆ ನಿರಂತರವಾಗಿ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.